ವರ್ಷಗಳಿಂದ ಇಲ್ಲಿನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪಕ್ಕದಲ್ಲಿರುವ ಗಾರ್ಡನ್ನಲ್ಲಿ ಛತ್ರಪತಿ ಶಿವಾಜಿ ಮೂರ್ತಿ ತೆರವಾಗಿದೆ. ಆದರೆ ಈವರೆಗೂ ಮೂರ್ತಿ ಸ್ಥಾಪನೆ ಮಾಡದೆ ಶಿವಾಜಿಗೆ ಅಪಮಾನ ಮಾಡಿರುವ ಪಾಲಿಕೆ ಕ್ರಮ ಖಂಡನೀಯ ಎಂದು ಹಿಂದ್ ಪರಿಷತ್ನ ಸಂಸ್ಥಾಪಕರಾದ ಅಧ್ಯಕ್ಷ ವಿನಾಯಕ ಮಾಳವದಕರ್ ಹೇಳಿದರು. ತೆರವಾದ ಶಿವಾಜಿ ಮೂರ್ತಿ ಸ್ಥಳಕ್ಕೆ ಮಹಾನಗರ ಪಾಲಿಕೆ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಹಲವಾರು ಹೋರಾಟ ಮನವಿ ಕೊಡಲಾಗಿದೆ. ಆದರೆ ಯಾವುದೇ ಸ್ಪಂದನೆ ದೊರೆತಿಲ್ಲ. ಬರುವ ಫೆಬ್ರವರಿ 19ರಂದು ಶಿವಾಜಿ ಮಹಾರಾಜರ ಜಯಂತಿ ಇದೆ. ಈ ಕಾರಣ ಅದರೊಳಗೆ ಪಾಲಿಕೆ ಶಿವಾಜಿ ಮೂರ್ತಿ ಸ್ಥಾಪಿಸಿ ಶಿವಾಜಿ ಮಹಾರಾಜರ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲು ಅವಕಾಶ ಮಾಡಿಕೊಡಬೇಕು. ಒಂದು ವೇಳೆ ಇದರಲ್ಲಿ ರಾಜಕೀಯ ಮಾಡಿ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆ ಮಾಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಹಿಂದೂ ಪರಿಷತ್ ಸಂಘಟನೆ ವತಿಯಿಂದ ಹಲವಾರು ಬಾರಿ ನಾವು ಮನವಿ ಕೊಟ್ಟಿವಿ, ಹೋರಾಟ ಮಾಡಿದ್ವಿ. ಆದರೂ ಅದಕ್ಕಿಂತ ಫಲ ಸಿಗಲಿಲ್ಲ. ಈಗ 19 ತಾರೀಕಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಇದ್ದೇವೆ. ಇನ್ನೂ ತನಕ ಆದರೂ ಕಾರ್ಪೊರೇಷನ್ದವರು ಮಹಾನಗರ ಪಾಲಿಕೆ ಅವ್ರಿಗೆ ಲಕ್ಷ್ಯ ಕೊಡ್ತಾ ಇಲ್ಲ. ನಾವು ಹಲವಾರು ಬಾರಿ ಮನವಿ ಪತ್ರ ಕೊಟ್ಟಿವಿ, ಅವರಿಗೆ ವಿನಂತಿ ಮಾಡ್ಕೊಂಡಿವಿ, ಹೋರಾಟ ಮಾಡಿದ್ವಿ. ತಾರತಮ್ಯ ಯಾಕೆ ಮಾಡ್ತಾ ಇದ್ದೀರಾ ನೀವು? ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಕುಂಡ್ರಿಸ್ಲಿಕ್ಕೆ ತಾರತಮ್ಯ ಯಾಕೆ ಮಾಡ್ತಾ ಇದ್ದೀರಿ ನೀವು? ಈ ಸಲ 19 ತಾರೀಕಿಗೆ ಶಿವಾಜಿ ಮೂರ್ತಿ ಉತ್ಸವ ಇದೆ. ಅದರ ಒಳಗೆ ಕುಡಿಬೇಕಂತ ಕಳಕಳಿ ವಿನಂತಿ ಇದೆ. ನಾವು ಮೂರ್ತಿ ಕಾರ್ಯ ಕೇಳಿದರೆ ಅವ್ರು ಅಂತಾರೆ ಮೂರ್ತಿ ರೆಡಿ ಆಗಿದ್ದೆ, ಮಹಾನಗರ ಪಾಲಿಕೆ ನಮಗೆ ಸಂಪರ್ಕ ಮಾಡ್ತಾ ಇಲ್ಲ. ಮಹಾನಗರ ಪಾಲಿಕೆ ಕೇಳಿದ್ರೆ ಅವ್ರ ನಂತರ ಮೂರ್ತಿ ಇನ್ನೂ ರೆಡಿ ಆಗಿಲ್ಲ ಅಂತಾರೆ. ಅದು ನಾವು ಕಾರಾಗರಿ. ಬ್ಯೂರೋ ರಿಪೋರ್ಟ್ ಸುಧೀರ್ ಕುಲಕರ್ಣಿ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.